ಹಲೋ ಹಾಯ್ ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಬೆಳಗಾವಿ ಎಂದಾಕ್ಷಣ ಒಂದ್ ರೀತಿ ಆರೋಗ್ಯ ಇಲಾಖೆಗೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಇದೇ ಬೀಮ್ಸ್. ಕಳೆದ ಬಾರಿ ಒಂದ್ ರೀತಿ ಕರ್ನಾಟಕ ಸರ್ಕಾರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೂ ಸಹ ಉದ್ಘಾಟನೆ ಆಗಿತ್ತು. ಹೊಸ ಕಟ್ಟಡ ನಿರ್ಮಾಣ ಬೇರೆ ಆಗಿತ್ತು. ಅದನ್ನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಆರೋಗ್ಯ ಸಚಿವರು ಉದ್ಘಾಟನೆ ಮಾಡಿದ್ರು. ಆದ್ರೆ ಬಹುಶಃ ಮತ್ತೆ ಭಾಗಶಃ ಎಲ್ಲೋ ಒಂದ್ ಕಡೆ ಆ ಸೂಪರ್ ಸ್ಪೆಷಾಲಿಟಿ ಕಟ್ಟಡ ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಸ್ವಲ್ಪ ಕಳಪೆ ಆಯ್ತೇನೋ, ಅಥವಾ ಸರಿಯಾಗಿ ಅವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ರೆ ಅನಿಸ್ತಾ ಇದೆ. ಇದಕ್ಕೆಲ್ಲ ತಾಜಾ ಉದಾಹರಣೆ ಏನಪ್ಪಾ ಅಂತಂದ್ರೆ, ಮಳೆಗಾಲ ಬಂತಂದ್ರೆ ಸಾಕಷ್ಟು ಸೋರಿಕೆ ಉಂಟಾಗ್ತಕ್ಕಂಥದ್ದು. ಮತ್ತೆ ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ ನಡುವೆ ಇರ್ತಕ್ಕಂಥ ಜಾಯಿಂಟ್ ನಡುವೆ ಸಾಕಷ್ಟು ಬಿರುಕು ಬಿಟ್ಟಿರ್ತಕ್ಕಂಥದ್ದು, ಮತ್ತೆ ಸಾಕಷ್ಟು ನೀರು ಹನಿಯಾಗಿ ಸೋರ್ತಾ ಇರ್ತಕ್ಕಂಥದ್ದು, ಮತ್ತೆ ಗೋಡೆಗಳಿಗೆ ನೀರು ಬರ್ತಾ ಇರ್ತಕ್ಕಂಥದ್ದು, ಅಪ್ ಟು ಲಾಸ್ಟ್ ಕೆಳಗಡೆವರೆಗೂ ಸಹ ಗ್ರೌಂಡ್ ಫ್ಲೋರ್ ವರೆಗೂ ಸರ್ವೇ ಸಾಮಾನ್ಯ ಆಗಿದೆ. ಇದರಿಂದ ಎಲ್ಲೋ ಒಂದ್ ಕಡೆ ಇರ್ತಕ್ಕಂಥ ಸಿಬ್ಬಂದಿಗಳು ಇರ್ತಕ್ಕಂಥ ಒಂದ್ ರೀತಿ ಡಾಕ್ಟರ್ಗಳು ಮತ್ತೆ ಬರ್ತಕ್ಕಂಥ ಒಂದ್ ರೀತಿ ಇಲ್ಲಿರ್ತಕ್ಕಂಥ ಚಿಕಿತ್ಸೆಗೆ ಬರ್ತಕ್ಕಂಥ ರೋಗಿಗಳಿಗಂತೂ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ, ಹಾಸ್ಪಿಟ್ಲನ್ನ ಓಪನ್ ಮಾಡ್ಬಿಟ್ರು, ಆದ್ರೆ ಡಾಕ್ಟರ್ಗಳ ಕೊರತೆ ತುಂಬಾ ಜಾಸ್ತಿ ಇದೆ ಅಂತೆ, ಸಿಬ್ಬಂದಿಗಳ ಕೊರತೆ ಜಾಸ್ತಿ ಇದೆ. ಈಗ ಆಗ್ಬಿಟ್ರೆ ಬರೇ ಸೂಪರ್ ಸ್ಪೆಷಾಲಿಟಿ ಕಟ್ಟಡ ಕಟ್ಟರೆ ಸಾಲದು, ಅಲ್ಲಿರ್ತಕ್ಕಂಥ ವೈದ್ಯರನ್ನ ನಿಯೋಜನೆ ಮಾಡ್ಬೇಕು, ಮತ್ತೆ ಸಿಬ್ಬಂದಿ ನಿಯೋಜನೆ ಮಾಡ್ಬೇಕು, ಮತ್ತೆ ಆ ಕಟ್ಟಡನ ಸಮರ್ಪಕವಾಗಿ ಕಟ್ಟಿದರೋ ಇಲ್ವೋ ಅಂತಕ್ಕಂಥದ್ದು ನೋಡ್ಬೇಕು. ಯಾಕಪ್ಪ ಅಂತಂದ್ರೆ ಒಂದು ಜೀವ ಉಳಿಸ್ತಕ್ಕಂಥ ಒಂದ್ ರೀತಿ ಇದು ಕಟ್ಟಡ ಆಸ್ಪತ್ರೆ ಇದೇ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ? ಹಾಗಾಗಿ ಎಲ್ಲ ಒಂದ್ ಕಡೆ ಬೆಳಗಾವಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಮಸ್ಯೆಗಳ ಸಂಕೋಲೆ ಆಗಿದೆ ಅಂತಕ್ಕಂಥಷ್ಟು. ಹೌದು, ಕಳೆದ ವರ್ಷವಷ್ಟೇ ಬೆಳಗಾವಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ 190 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ಹೊಸ ಭೀಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡ ಹಾಗೂ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸಂಕೋಲೆಯಾಗಿ ಮಾರ್ಪಟ್ಟು ಇದರ ಪರಿಣಾಮ ದಿನನಿತ್ಯ ಕೆಲಸ ಮಾಡುವ ಸಿಬ್ಬಂದಿಗಳಿಂದ ಹಿಡಿದು ಇಲ್ಲಿಗೆ ಬರುವಂತಹ ರೋಗಿಗಳಿಗೂ ಇದರ ಬಿಸಿ ತಟ್ಟಿದೆ. ಕಳೆದ ವರ್ಷವಷ್ಟೇ ಈ ಆಸ್ಪತ್ರೆಯು ಉದ್ಘಾಟನೆಯಾದ್ರೂ ಕೂಡ ಮಳೆ ಬಂತಂದ್ರೆ ಸಾಕು, ಈ ಕಟ್ಟಡದ ಮೇಲ್ಛಾವಣಿಯಲ್ಲಿ ಮಳೆ ನೀರು ಸುರುವುದು ಕಾಮನ್ ಆಗಿದೆ. ಮತ್ತೊಂದು ಕಡೆ ಕಟ್ಟಡದ ಮೇಲ್ಛಾವಣಿಯಲ್ಲಿ ಜಾಯಿಂಟ್ ಬಿರುಕು ಬಿಟ್ಟಿದೆ. ನೀರು ಸಮರ್ಪಕವಾಗಿ ಹರಿದು ಹೋಗದೆ ಅಲ್ಲೇ ನೀರು ನಿಂತು ಕಟ್ಟಡದ ಗೋಡೆಗಳಲ್ಲಿ ನೀರು ಬಸಿಯುತ್ತಿದೆ. ಇಷ್ಟು ಕಟ್ಟಡದ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ಇಲ್ಲಿಗೆ ಬರುವ ರೋಗಿಗಳಿಗೆ ಚಿಕಿತ್ಸೆ ಕೊಡಲು ವೈದ್ಯರ ಕೊರತೆ ಇರೋದ್ರಿಂದಾಗಿ ಏನಾದ್ರೂ ತುರ್ತು ಚಿಕಿತ್ಸೆ ಬಂದ್ರೆ ಸಾಕು ಕೆಎಲ್ಇ ಆಸ್ಪತ್ರೆಗೆ ಹೋಗಿ ಎಂದು ಇಲ್ಲಿನ ಸಿಬ್ಬಂದಿಗಳೇ ಹೇಳ್ತಾರಂತೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಹೊಸ ಆರೋಗ್ಯ ಸಚಿವರು ಮಾತ್ರ ಈ ಕಡೆ ತಿರುಗಿಯೂ ಕೂಡ ನೋಡದೆ ಇರುವುದು ತುಂಬಾ ದುರ್ದೈವದ ಸಂಗತಿಯಾಗಿದೆ. ಇನ್ನು ಈ ಬಗ್ಗೆ ಸಮಸ್ಯೆ ಹೇಳಿದ್ರೆ ಆರೋಗ್ಯ ಇಲಾಖೆ ಎಂಜಿನಿಯರಿಂಗ್ ವಿಭಾಗದ ವರು ಆಡಳಿತ ಮಂಡಳಿ ಹಾಗೂ ಈ ಹಿಂದೆ ನಿರ್ವಹಣೆ ಮಾಡಿದ ಎಂಜಿನಿಯರ್ಸ್ಗಳ ಮೇಲೆ ಸಬೂಬು ಹೇಳಿ ಕೈ ತೊಳೆದುಕೊಳ್ತಿದ್ದಾರಂತೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯ ರೈತ ಮುಖಂಡರು, ಬೀಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಶೆಟ್ಟಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಟ್ವಿಟರ್ಗೆ ಟ್ವೀಟ್ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮುಖಂಡರಾಗಿರ್ತಕ್ಕಂಥ ಶ್ರೀ ರವಿ ಪಾಟೀಲ್ ಅವರು ಏನ್ ಹೇಳ್ತಾರೆ? ಸರ್ ನಮಸ್ತೆ, ಹೇಳಿ. ಬೆಳಗಾವಿಲಿ ಕಳೆದ ವರ್ಷ ತಾನೇ ಉದ್ಘಾಟನೆ ಆಗಿತ್ತು, ಆದ್ರೆ ಸಮಸ್ಯೆಗಳ ಸಂಕೋಲೆ ಆಗಿದೆ. ಸಾವಿರಾರು ಕೋಟಿ ಗಂಟ್ಲೆ ನಮ್ಮ ಸರ್ವಾಂಗೀಣ ಜನರ ತೆರಿಗೆ ಹಣದ ದುಡ್ಡನ್ನ ಇಲ್ಲಿ ಸರ್ವಾಂಗೀಣ ಜನರ ಜಿಲ್ಲೆ ಒಳಗ ಸ್ವಲ್ಪ ಅನಾರೋಗ್ಯದಿಂದ ಬಳಗು ಸಂಬಂಧ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಾಕಿ ಸರ್ಕಾರಗಳು ಕೈಗೊಂಡು ಇದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆಳಗಾವಿ ಬೀಮ್ಸ್ ಇದು ಹೋದ ವರ್ಷನ ಉದ್ಘಾಟನೆ ಮಾಡಿದಾರು. ಆಗಿನ ಸಚಿವರು ದಿನೇಶ್ ಗುಂಡೂರಾವ್ ಅವ್ರು ಇದ್ರು, ಈಗ ವಿ.ಟಿ. ಖಾದರ್ ಅವ್ರು ಅದಾರು. ನಾಚಿಗೆ ಬರ್ಬೇಕು ಅವ್ರಿಗೆ. ಏನ್ ಇವ್ರ ಮನಿಗಳಿಂತ ರೊಕ್ಕ ಕೊಟ್ಟಿಲ್ಲ, ಹತ್ರ ಎಷ್ಟು ಇವ್ರು ಕಮಿಷನ್ ಹೊಡೆದಾರ. ಆದ್ರ ಅದನ್ನ ಏನ್ರ ಮಾಡುವ ಸರ್ವಾಂಗೀಣ ಜನರ ತೆರಿಗೆ ಹಣದ ದುಡ್ಡು ಐತದ, ಸರಿಯಾಗಿರೇ ಕಟ್ಬೇಕೋ ಇಲ್ಲ, ಸಿಕ್ಕಾಪಟ್ಟಿ ಸೋರಾಕತ್ತದ. ಹೋಗ್ಲಿ ಒಂದ್ 10 ವರ್ಷ ಆಗೈತಿ ಆ ಕಟ್ಟೆ. ಒಂದ್ ವರ್ಷಕ್ಕನೇ ಸೋರಿಕೆ ಹಾಳು ಏನಾಗತ್ತಂದ್ರ, ಮತ್ತಿದು ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದಾಗನ ದೊಡ್ಡ ಜಿಲ್ಲೆ, 2ನೇ ರಾಜಧಾನಿ ಅನ್ನುವಂತ ಒಂದು ಹೆಸರು ಬರ್ತೈತಿ. ಮತ್ ಇಲ್ಲಿ ದೂರ ಇದ್ರೆ 700 ಕಿಲೋಮೀಟರ್ ಇಂದ ಚಿಕ್ಕೋಡಿ, ಅತನಿ, ಈ ಕಡೆ ರಾಮದುರ್ಗ್, ಲೋಕಾಪುರ್ ಮಠ ಇಲ್ಲಿ ಬರ್ತಾರೆ 200 ಕಿಲೋಮೀಟರ್. ಇಲ್ಲಿ ಸರಿಯಾಗಿ ಒಂದು ವೈದ್ಯರ ಸವಲತ್ತೂ ಇಲ್ಲ. ಅಲಿಮಾರಿ ಜೀವನ ನಡೆದೈತಿ ಒಳಗೆ. ಇವತ್ತು ಹಾಸ್ಪಿಟಲ್ ನಿನ್ನಿಂತ್ರ ಬರತನ ಒಂದು ಪೇಷಂಟ್ ಅನ್ನ ಅಡ್ಡಾಡಿಸಿ ಇದನ್ನ ಮಾಡಾಕತ್ತಾರ ಅವ್ರ. ಅಡ್ಡಾಡೋದು ಎಲ್ಲಿ ಅಂತ ಅಡ್ಡಾಡ್ಬೇಕು? ಸಿಬ್ಬಂದಿಗಳು ತಗೋಬೇಕು. 2,80,000 ರಾಜ್ಯದಾಗ ಹುದ್ದೆ ಖಾಲಿ ಅದಾವ. ಬಿಟ್ಟಿ ಬ್ಯಾಸರಿಗೆ
ಈಗ 5,000 ಆದ 6,000 ತಗೊಂಡೆ, 15,000 ಹುದ್ದೆ ತಗೊಂಡೆ. ಇದು ನಾಚಿಕೆರ ಸಂಗತಿ. ಅತಿಥಿ ಶಿಕ್ಷಕರನ್ನ ಇಟ್ಕೊಂಡಾರ 10-15 ಕೊಟ್ಟು ಇಟ್ಕೊಂಡು ಇಡೀ ಕಲ್ತಂತ ಡಿಗ್ರಿ ಸ್ಕೂಲ್ಗೆ. ಮತ್ತೆ ಇವ್ರು ಡಿಗ್ರಿ ಸ್ಕೂಲ್ ಏನದಲ್ಲ ಎಲ್ಲಾ ಇವರು ಮಿನಿಸ್ಟರು MLA ಅದಾವ, ಲಕ್ಷಾಂತರ ಗಂಟ್ಲೆ ರೊಕ್ಕ ಸುರಿಬೇಕ. ಇದನ್ನ ಮಾಡ್ಬೇಕು. ಈಗ ಎಲ್ಲಾನು ಖಾಸಗೀಕರಣ ಮಾಡಿ ಇವ್ರಿಗೆ ಫಂಡ್ ಬರುವಂತ ವರ್ಷಕ್ಕಿಂತ ಕೋಟಿ ಗಂಟ್ಲೆ ಲಂಚ ತಿನ್ನಾಕ್ ಬಂದ್ರ ಸಾಕ. ಈ ಸರ್ವಾಂಗೀಣ ಜನ ಓಟ್ ಹಾಕಿ ಇವ್ರು ಸಾಯವಾರ ಹಾಕಿ ಇವ್ರ ಇಂತ ಒಂದು ನಿರ್ಣಯ ತಗೋತಾರ ಇವ್ರು ಸರ್ಕಾರ. ಕಳಪೆ ಆಗಿದೆ ಅಂತಾನೆ ಇದು ಕಳಪೆ ಕಾಮಗಾರಿ ಕಂಡು ಬರ್ತದಲ್ಲ ಸರ್. ಮತ್ತೀಗ ಒಂದೇ ವರ್ಷಕ್ಕೆ ಸೋರಾಕತ್ತಂದ್ರ ಅವ ಕಟ್ಟುವಂತ ಇದನ್ನ ಹಿಡ್ದಂತ ಇಂಜಿನಿಯರ್ ಎಷ್ಟು ಲೂಟಿ ಮಾಡಿ ಅನ್ನತ್ರಾಗ ನಮ್ಮ ಸರ್ಕಾರ ಸರ್ವಾಂಗೀಣ ಜನರ ತೆರಿಗೆ ಹಣದ ದುಡ್ಡ ಮತ್ ಇದ್ರಾಗ ಯಾರ್ಯಾರಿಗೆ ಏನೇನ್ ಕಮಿಷನ್ ತಿಂದಾರ ಮತ್ತೆ ಕಂಡ ಬರ್ತೈತಿ ಈಗ ಎಲ್ಲರಿಗೂ. ಇದೇನೇನ ಏನಪ್ಪಾ ನಾವೇನ್ ಹುಚ್ಚರು ಇಲ್ಲಿ ನೀವು ನೋಡಿದಿರಿ, ನ್ಯೂಸ್ ವಿಡಿಯೋ ಮಾಡಿದಿರಿ, ನಾವು ನೋಡಿದೇವ. ಮತ್ ಅವಾಗ ನಾವು ಇವ್ರಿಗೆ ದಿನೇಶ್ ಗುಂಡೂರಾವ್ ಅವ್ರಿಗೂ ನಿಮ್ಮ ಮಾಧ್ಯಮದವ್ರನ್ನು ಬೈಲಿಕ್ ತಂದಾರ ಅವಾಗ ಎಲ್ಲಾ ನಿಮ್ ಮಾಧ್ಯಮ ಸ್ನೇಹಿತರ. ಯಾಕಂದ್ರೆ ನೀವಟ್ ಇರ್ಲಿಲ್ಲ ಅಂದ್ರೆ ಅಂಕು ಕೂತಿದ್ ಸರಿಪಡ್ಸಾಕ ಇನ್ನು ಜನರನ್ನ ಏನ್ ಮಾಡ್ತಿರೋ ತಿಳಿವಾತಿವ್ರ. ತಕ್ಷಣ ಇದನ್ನ ದುರಸ್ತಿಗೋಸ್ಬೇಕ. ಮಾಡಿದಂತ ಇಂಜಿನಿಯರ್ ಮೇಲೆ ಏನ್ ಟೆಂಡರ್ ತಗೊಂಡಲ್ಲ ಇದನ್ನ ಕಟ್ಟಾಕ ಅವನ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕ. ಇಂತಿಷ್ಟು ವರ್ಷ ಬರಿಸ್ಕೊಂಡು ಅವ್ನ ದುರಸ್ತಿ ಮಾಡ್ಕ್ಯಾರ ಸೋರ್ದಂಗ್ ಕ್ರಮ ಕೈಗೊಳ್ಳುವಂತ ಕೆಲಸ ಈ ಸರ್ಕಾರಗಳು ತಗೋಬೇಕಂತೇಳಿ ಇವತ್ತು ನಾ ಮಾಧ್ಯಮ ಮೂಲಕ ಹೆಸರ ಕೊಡ್ತೇನೆ ಅವ್ರಿಗೆ ನಾನು. ಧನ್ಯವಾದಗಳು. ಇನ್ನು ಬೆಳಗಾವಿಲಿ ಇತ್ತೀಚೆಗೆ ಒಂದ್ ರೀತಿ ಸಾಕಷ್ಟು ಕಳೆದ ಬಾರಿ ಒಂದ್ ರೀತಿ ಉದ್ಘಾಟನೆ ಆಗಿತ್ತು, ಅದೇ ಸೂಪರ್ ಸ್ಪೆಷಾಲಿಟಿ ಒಂದ್ ರೀತಿ ಆಸ್ಪತ್ರೆ. ಸಾಕಷ್ಟು ಜನ ಒಂದ್ ರೀತಿ ಆರೋಗ್ಯಕ್ಕೆ ವಿಶೇಷವಾಗಿ ಬೆಳಗಾವಿ ಮತ್ತೆ ಈ ಕಡೆ ಭಾಗದ ಸಾಕಷ್ಟು ಜಿಲ್ಲೆಗಳಿಗೆ ನಾಡಿ ಮಿಡಿತ ಆರೋಗ್ಯದ ಒಂದ್ ರೀತಿ ಸಂಜೀವಿನಿ ಆಗಿತ್ತು. ಉದ್ಘಾಟನೆ ಆಗಿ ಇನ್ನ 1 ವರ್ಷ ಆಗಿಲ್ಲ, ಸಾಕಷ್ಟು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಮೇಲಿಂದ ಸೋತಾ ಇರ್ತಕ್ಕಂಥದ್ದು, ವಿವಿಧ ರೀತಿಯಲ್ಲಿ ಸಾಕಷ್ಟು ಒಂದ್ ರೀತಿ ಬಿರುಕು ಬೀಳ್ತಾ ಇರ್ತಕ್ಕಂಥದ್ರ ಬಗ್ಗೆ ರೈತ ಸಂಘದ ಮುಖಂಡರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ವಾಸ್ತವಕ್ಕೆ ನೋಡಿದ್ರು ಸಹ ಸ್ವಲ್ಪ ಹತ್ತಿರವಾಗಿದೆ. ಸ್ವತಃ ಬಿಮ್ಸ್ ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಶೆಟ್ಟಿ ಅವರು ಏನ್ ಹೇಳ್ತಾರೆ? ಸರ್ ನಮಸ್ತೆ. ನಮಸ್ತೆ. ಕಳೆದ ಬಾರಿ ನಿಮ್ಮ ಒಂದ್ ರೀತಿ ವಿಶೇಷ ಪ್ರಯತ್ನದಿಂದ ಒಂದ್ ರೀತಿ ಉದ್ಘಾಟನೆ ಬಗ್ಗೆ ಕಂಡಿತ್ತು, ಆದ್ರೆ ಸಮಸ್ಯೆಗಳ ಸಂಕೋಲೆ ಆಗಿದೆ. ಈಗ ಉದ್ಘಾಟನೆ ಆಗಿ ಈಗ 2 ವರ್ಷ ಆಗಿದೆ. ಹಾಗೆ ನಮ್ಮಲ್ಲಿ ಈಗ ಎಲ್ಲಾ ಡಿಪಾರ್ಟ್ಮೆಂಟ್, ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಕಾರ್ಯನಿರ್ವಹಿಸುತ್ತಿದೆ. ನಾವು ಆಲ್ಮೋಸ್ಟ್ 150 ಮೇಲೆ ಸ್ಟಂಟ್ ಹಾಕಿದ್ದೆವು. ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಅವರು 200 ಮೇಲೆ ಆಪರೇಷನ್ ಮಾಡಿದ್ದಾರೆ. ಮತ್ತೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ, ನೆಫ್ರಾಲಜಿ, ಯೂರಾಲಜಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿಯೂ ಸಹ ಬಹಳ ಚಿಕಿತ್ಸೆಗಳು ನಡೆಯುತ್ತಿದೆ. ಇದು ಏನಾಗಿದೆ ಅಂದ್ರೆ ಈ ಇದರಲ್ಲಿ ಸಮಸ್ಯೆ ಅಂದ್ರೆ ನಾವು ಲಾಸ್ಟ್ 2 years ಇಂದ ಅದರಲ್ಲಿ ಮಳೆಗಾಲದಲ್ಲಿ ಒಂದು ಸಮಸ್ಯೆ ಆಗ್ತಿದೆ. ಅಲ್ಲಿ ಬಿಲ್ಡಿಂಗ್ ಎಕ್ಸ್ಪಾನ್ಷನ್ ಜಾಯಿಂಟ್ ಅಂತಿದೆ, ಅಂದ್ರೆ ದೊಡ್ಡ ಬಿಲ್ಡಿಂಗ್ ಆಗಿರೋದ್ರಿಂದ ಅಲ್ಲಿ ಎಕ್ಸ್ಪಾನ್ಷನ್ ಜಾಯಿಂಟ್ ಅಲ್ಲಿ ಸ್ವಲ್ಪ ಮಳೆ ಬಂದಾಗ ಸ್ವಲ್ಪ ನೀರು ಸೋರಿಕೆ ಆಗ್ತದೆ. ಲಾಸ್ಟ್ ಟೈಮು ನಾನು ಆಲ್ಮೋಸ್ಟ್ ಒಂದು ಕರ್ನಾಟಕ ಹೆಲ್ತ್ ಇಂಜಿನಿಯರಿಂಗ್ ಸರ್ವಿಸ್ ಅವರಿಗೆ, ಮುಖ್ಯ ಇಂಜಿನಿಯರಿಗೆ ಮತ್ತೆ ಅವರು ಚೀಫ್ ಇಂಜಿನಿಯರ್ ಧಾರವಾಡದವರಿಗೆ ಆಲ್ಮೋಸ್ಟ್ ಒಂದು 11 ಲೆಟರ್ ಬರೆದಿದ್ದೆವು. ಆಲ್ರೆಡಿ ಲಾಸ್ಟ್ ಇಯರ್ ಅದು ಬಂದು ಅವರೆಲ್ಲ ಅದು ಮಾಡಿದ್ದಾರೆ. ಮಾಡಿ ಅದಕ್ಕೆ ಒಂದು ಚಿಕಿತ್ಸೆಯನ್ನು ಅಂದ್ರೆ ಕೋಟಿಂಗ್ ಅನ್ನು ಮಾಡಿ ಹೋಗಿದ್ದಾರೆ. ಈ ಸಲಿಯೂ ಮಳೆ ಬಂದಾಗ ಸ್ವಲ್ಪ ಸೋರಿಕೆ ಆಗ್ತಿದೆ. ಇವಾಗಲೂ ನಾವು ಅವರಿಗೆ ಒಂದು 3 ಲೆಟರ್ ಅನ್ನು ಹಾಕಿದ್ದೇವೆ. ಈಗ ಅವ್ರು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಕ್ಲೀನಿಂಗ್ ಮತ್ತದೆಲ್ಲ ಮಾಡಿ ಅವ್ರು ಏನ್ ಹೇಳ್ತಿದ್ದಾರೆ, ಬೆಳಗಾವಿಯಲ್ಲಿ ಬಹಳ ಮಳೆ ಮತ್ತೆ ಬಿಸಿಲಿಗೆ ಅದು ಎಕ್ಸ್ಪಾನ್ಷನ್ ಜಾಯಿಂಟ್ ಅಲ್ಲಿ ಆ ರಬ್ಬರ್ ಮೆಲ್ಟ್ ಆಗಿ ಅದು ಮೆಲ್ಟ್ ಆಗ್ತದೆ. ಮತ್ತೆ ಮಳೆ ಬಂದಾಗ ಅದು ಸಿಂಕ್ ಆಗಿ ಅಲ್ಲಿ ಸ್ವಲ್ಪ ಸೋರಿಕೆ ಆಗ್ತದೆ ಅಂತೇಳಿ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಲ್ಲ ಸರ್, ಈಗ ಅವರು ಇಂಜಿನಿಯರ್ ಅವ್ರಿಗೆ ಈಗ ನಿರ್ವಹಣೆ ಮಾಡ್ತಕ್ಕಂಥ ಇಂಜಿನಿಯರ್ ಕೇಳಿದ್ರೆ 2 ವರ್ಷ ಆಗಿದೆ, ಹಸ್ತಾಂತರವಾಗಿ ನಮ್ ನಿರ್ವಹಣೆ ಮುಗ್ದಿದೆ, ವಿಶೇಷವಾಗಿ ಇನ್ನೇನಿದೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಅವರೇ ಮಾಡ್ಕೋಬೇಕು ಅಂತ ಹೇಳಿ. ಅಲ್ಲ, ಇದು ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ. ಇದು ಎಕ್ಸ್ಪಾನ್ಷನ್ ಜಾಯಿಂಟ್ ಇಂದಲ್ಲಿ ಪ್ರಾಬ್ಲಮ್ ಅಂದ್ರೆ ಇದು ಸಿನ್ಸ್ 2 ವರ್ಷದಿಂದ ನಡೀತಿದೆ. ಎಕ್ಸ್ಪಾನ್ಷನ್ ಜಾಯಿಂಟ್ ಇಂದ ಪ್ರಾಬ್ಲಮ್. ನಾವು ಈಗ 11 ಬಾರಿ ಅವ್ರಿಗೆ ಲೆಟರ್ ಅನ್ನು ಕೊಟ್ಟಿದ್ದೇವೆ. ಬಹಳ ಸಲ ಬಂದು ರಿಪೇರಿ ಮಾಡಿದ್ದಾರೆ. ಇವರು ಬಂದಿದ್ದಾರೆ, ರಿಪೇರಿ ಮಾಡ್ತಿದ್ದಾರೆ ಅವರು. ಅಲ್ಲ, ಈ ರೀತಿ ಮತ್ತೆ ತೊಂದರೆ ಆಗ್ತಾ ಇದೆ, ಏನೋ ಶಾಶ್ವತ ಪರಿಹಾರ ಯಾವಾಗ ಅವರಿಗೆ ಅದು ಅವ್ರೇನೇನ್ ಹೇಳ್ತಿದ್ದಾರೆ, ಎಕ್ಸ್ಪಾನ್ಷನ್ ಜಾಯಿಂಟ್ ಇರೋದ್ರಿಂದ ಅಲ್ಲಿ ಅದರಲ್ಲಿ ರಬ್ಬರ್ ಕೋಟಿಂಗ್ ಹಾಕಿರೋದ್ರಿಂದ ಅವು ರಿಪೀಟೆಡ್ಲಿ ಅದನ್ನೇ ತೆಗೆದು ಹಾಕ್ಬೇಕಾಗ್ತದ ಅಂತಲೇ ಹೇಳ್ತಿದ್ದಾರೆ. ದೊಡ್ಡ ಬಿಲ್ಡಿಂಗ್ ಇರೋದ್ರಿಂದ ಈ ತರ ಸಮಸ್ಯೆ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲ, ಓಕೆ ಸರ್. ಇನ್ನೊಂದು ಟೆಕ್ನಿಕಲಿ ನಾನು ಇದರಲ್ಲಿ ಅಷ್ಟು ಕಾಂಪಿಟೆಂಟ್ ಇಲ್ಲ. ನಾನು ಏನ್ ಮಾಡ್ತೇನೆ, ಇವಾಗ ಬೇಕಾದ್ರೆ ಅವರು ಈಗ ಇಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಅವರನ್ನು ಕರೆಸಿ ನಾ ಅವರಿಗೆ ಅವ್ರೇನು ಹೇಳಿದ್ದಾರೆ ಅದ್ರ ಬಗ್ಗೆ ನಾ ಈಗ ಮಾತಾಡುತ್ತಿದ್ದಾರೆ. ಏನಾದ್ರು ವರದಿ ಬಂದಿದ ತಕ್ಷಣ ತುರ್ತು ಸಭೆ ಏನಾದ್ರು ಮೀಟಿಂಗ್ ನಾನು ಈಗ ಮಂಡೇ ಅವರೇ ಕರೆದಿದ್ದೇನೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನ್ನು ಕರೆದಿದ್ದೇನೆ. ಕರೆದಿದ್ದಕ್ಕೆ ಯಾಕೆ ಹಿಂಗಾಗ್ತಿದೆ ಅಂತೇಳಿ ಅವರಿಗೆ ಎಕ್ಸ್ಪ್ಲನೇಷನ್ ತಗೊಳ್ತಿದ್ದೇನೆ. ಮತ್ತೆ ವೈದ್ಯರುಗಳದ್ದು ಕೊರತೆ ಇದೆ ಅಂತ ಯಾವ ರೀತಿ ನಿಭಾಯಿಸ್ತಾರೆ? ವೈದ್ಯರಿದ ಕೊರತೆ ಇದೆ, ಬಟ್ ನಮ್ಮಲ್ಲಿ ಈಗ ಏನಾಗಿದೆ, ಸೂಪರ್ ಸ್ಪೆಷಾಲಿಟಿಯಲ್ಲಿ ನಾವು ಆಲ್ರೆಡಿ ಈಗ
ಪರ್ಮನೆಂಟ್ ಅಪಾಯಿಂಟ್ಮೆಂಟ್ಗೋಸ್ಕರ ಈಗ ನಾವು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದೆವು. ಮತ್ತೆ ಬ್ರಾಡ್ ಸ್ಪೆಷಾಲಿಟಿಯಲ್ಲಿಯೂ ಸಹ ವೈದ್ಯರನ್ನ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಈಗ ಎಲ್ಲ ನೋಟಿಫಿಕೇಶನ್ಗೆ ರೆಡಿ ಮಾಡ್ಕೊಳ್ತಿದ್ದೆವು. ಇನ್ನು 1 ಮಂತ್ ಅಲ್ಲಿ ಇದೆಲ್ಲ ಸಮಸ್ಯೆ ಸಾಲ್ವ್ ಆಗ್ತದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ ಹೇಳಿ ಸರ್. ಸರ್ ಈಗ ಹೊಸ ಭೀಮ್ಸ್ ಕಟ್ಟಡಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ಬೆಳಗಾವಿಗೆ. ಇಲ್ಲಿ ನೋಡಿ ಇನ್ನೂ 1 ವರ್ಷ ಆಗಿಲ್ಲ, ಉದ್ಘಾಟನೆ ಆಗಿ ಆಲ್ರೆಡಿ ಸೋರ್ತಾ ಐತೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಇಲ್ಲಿ ಬಂದಿದ್ದೀವಿ, ವಾಸ್ತವಕ್ಕೆ ಹತ್ರನೂ ಇದೆ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ 2 ವರ್ಷ ಆದ್ರಲ್ಲ. ಆಯ್ತು ಸರ್, 2 ವರ್ಷ ಇಲ್ಲಿ ಹೋದ ವರ್ಷ ಉದ್ಘಾಟನೆ ಆಗಿರೋದು ಇದು. ನಾನು ಬಂದಿದ್ದೀನಿ, ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೀನಿ. ಆದ್ರೆ ಈ ರೀತಿ ಉದ್ಘಾಟನೆ ಆಗಿ 1 ವರ್ಷ ಆಗಿದೆ, ಆಲ್ರೆಡಿ ಸೋರ್ತಾ ಐತೆ ಅಂದ್ರೆ ಇನ್ ಯಾವ ಲೆವೆಲ್ಗೆ ಇದು ಗುಣಮಟ್ಟ ಕಾಪಾಡ್ಕೊಂಡಿದೆ? ಅದಕ್ಕ ಅವ್ರ ಅರುಣ್ ಕುಮಾರ್ ಇದ್ರು ಅದಕ್ರಿ. ನಾ ಎಲ್ಲ ಇದೀನಿ ಬಂದ್ 6 ತಿಂಗಳಾಗೈತ್ರಿ ಸರ್. ಹಂಗಲ್ಲ, ಈಗ ನೀವು ಒಬ್ಬ AEE ಸರ್, ಒಬ್ಬ ಜವಾಬ್ದಾರಿಯುತ AEE ಸರ್. ನಿಮ್ ಕೈ ಕೆಳಗಡೆ AEಗಳಿಗಾರು ಇನ್ಸ್ಟ್ರಕ್ಷನ್ ಮಾಡಿ. ಹಲೋ, ಅವ್ರು ನೋಡ್ರಿ ಅರುಣ್ ಕುಮಾರ್ ಮಕ್ರಂದ್ ಪೆಡ್ನೇಕರ್ ಇದ್ರು. ಹಾ, ಈಗ ಅವ್ರು ಆ ಟೈಮ್ನಾಗ ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿದಾರ್ರಿ. 1 ವರ್ಷ DLP ಪೀರಿಯಡ್ ಮುಗಿದೈತಿ. ಹಾ, ಅವ್ರಿಗೆ ನಾವು ಲೆಟರ್ ಬರ್ದೇವಿ, DLP ಪೀರಿಯಡ್ ಮುಗಿದೈತಿ, ಹಾ. ನಿಮ್ಮ ಏನ ಸಣ್ಣ ಕೊಟ್ಟಿದ್ರು ನಿಮ್ಮ ಹಂತದಾಗ ಮಾಡ್ಕೊರಿ ಅಂತ ಹೇಳಿದ್ವಿ ಸರ್. ನಿಮ್ಮಂತ ಇದಕ್ಕೆ ಯಾರು ಸರ್ ಜವಾಬ್ದಾರಿ, ಯಾರು ಸರ್ ಈಗ? ಹಲೋ, ಇನ್ನಾದ್ರೂ ಈ ಭೀಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬಿಗ್ ಟ್ರೀಟ್ಮೆಂಟ್ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.